ಚಿಪ್ಪಿ ಗಿಡ ಚಿಗುರೈತಲ್ವಾ? ಚಿಗುರೈತೆ, ಊಟ ಬತ್ತೋಗಿಲ್ಲ, ಚಿಗುರ್ಬೋದು ಅಂತ ಅನ್ಸುತ್ತೆ. ಬತ್ತೋಗಿದ್ರೆ ಇಲ್ಲಿಗೆಲ್ಲ ಸಗಣಿ ಮೆತ್ಬೇಕಾಗಿತ್ತೇನಪ್ಪ. ಇಲ್ಲಿಗೆಲ್ಲ ಸಗಣಿ ಮೆತ್ಬೇಕಾಗಿತ್ತೇನೋ. ಇಲ್ಲಿ ಈ ಕಡೆ ಏನೋ ಮೆತ್ತು ಆಮೇಲೆ ಕಾಳು ಹುಟ್ಟವ ಹಾಕಿದ್ದವ. ಕಾಳು ತೋರಿಸ್ತೀನಿ ಬಾಯಿ. ನೋಡಿ ಇಲ್ಲಿ ಹುಟ್ಟಿದಾವೆ ಕಾಳುಗಳು. ಇಲ್ಲಿ ಹೆಸರು ಕಾಳೆಲ್ಲ ಹಾಕಿದ್ದು ಇಲ್ಲಿಗೆ. ಹೆಸರು ಕಾಳು ಹುಟ್ಟಿದಾವೆ. ಇವತ್ತಿಗೆ ಎಷ್ಟು ದಿನ ಆಯ್ತು ಹೇಳು? 5 ದಿನ ಆಯ್ತಾ ಹಾಕಿ? 5-6 ದಿನ ಆಯ್ತು. 5-6 ದಿನ ಆಯ್ತಾ? ನೋಡಿ ಎಲ್ಲ ಹೆಸರು ಕಾಳು ಹುಟ್ಟಿದಾವೆ. ಮತ್ತೆ ಇಲ್ಲಿ ಕಡಲೆಕಾಳು ಎಲ್ಲ ಹೆಸರು ಕಾಳು. ಇಲ್ಲಿ ಕಡಲೆಕಾಳು ಒಳಗೆ ಸಕ್ಕತ್ತಾಗುತ್ತವೆ. ಈ ಸಲ ನೋಡಿ ಇವು ಜಾಸ್ತಿ ಎಲೆ ಆಗ ನೋಡಿ. ಇಲ್ಲ ದಡ್ಡನೆಲ್ಲ ಹೆಂಗ್ ಕಾಣ್ತ ನೋಡಿ. ಎಲ್ಲ ತಡ್ಡಿಕಾಳು ಇವೆಲ್ಲ ಅಲ್ಲಿ ಹೆಸರು ಕಾಳಿಗಿಂತ ತಡ್ಡಿಕಾಳು ಇದ್ದಾಗ ಜಾಸ್ತಿ. ಕಡಲೆಕಾಳು ಇಟ್ಟಿದ್ದಾವೆ ಚೆನ್ನಾಗಿ. ಫಸ್ಟ್ ಸೌದೆ ತಂಬ ಇಲ್ಲಿ ಇಲ್ಲೊಂದು ನೋಡಿ, ಇಲ್ಲಿ ಎಂಟದ ಮುಳ್ಳಿನ ಗಿಡ ಐತೆ. ಫಸ್ಟ್ ಸಿಕ್ಕಿಸ್ತೀವಿ. ಜೋಳನೇ ಕಾಣಿಸ್ತಿಲ್ವಲ್ಲ. ಈ ಕಡೆ ತುಂಡು ಜೋಳ ಹಾಕಿದ್ದಲ್ವ ಎಲ್ಲ ನಾವು ಹಾಕೊಂಡ್ಬಿಟ್ವಾ? ಇಲ್ಲ ಕಣ, ಕಾಣಿಸ್ತಾ ಇರ್ಬೇಕು. ಅಲ್ಲೇ ನೋಡ್ಲಕ್ಕ ಕಾಣ್ತಾ ಇಲ್ಲೇ ಹುಟ್ಟವಲ್ಲ ಇಲ್ಲಿ ನೋಡಿ. ಜಾಸ್ತಿ ಕಾಣಿಸ್ತಾನೆ ಇಲ್ಲಪ್ಪ. ಆಮೇಲೆ ಏನ್ ಗೊತ್ತಾ, ಇಲ್ಲಿ ಲಾಸ್ಟಲ್ಲಿ ನವಿಲು ಫುಲ್ಲು ನವಿಲು ಹಾಕೊಂಡು ತಿಂದಿರೋದೇ ಜಾಸ್ತಿ. ನಮ್ಗೆ ಜಾಸ್ತಿ ಕಾಣಿಸ್ತಾನೆ ಇಲ್ಲ. ನಾವು ಸೋಗೆ ಬೆಂಕಿ ಹಾಕಿದ್ದಲ್ಲ, ನಾವು ಉರಿತವೆ ಚೆನ್ನಾಗಿ. ನೋಡಿ ಚೆನ್ನಾಗಿ ಓಡ್ಲಿ, ಚೆನ್ನಾಗಿ ಕೈಯೆಲ್ಲ ಮುಸಿ ಆಯ್ತದ ನೋಡಿ. ಅಲ್ಲಿ ಕುರಿಯರು ತಿನ್ಸಿ ಹಾಕೋರು ನೋಡಿ, ಎಟಸ್ಕೊಂಡು. ನೆನೆ ಕರೆ ಕುರಿಯರು ಸುಮ್ ಕಿತ್ಕೊಂಡ್ ನೋಡಿ. ನೋಡಿಲ್ಲ, ಅಲ್ಲಿ ತಿನ್ಸಿ ಹಾಕೋ ಕೆಳಗಡೆ ಎಲ್ಲ ಗಿಡನೇ ಬಗ್ಸ್ ಹಾಕೋರು. ಕಿತ್ಕಟ್ಟೆ ಹೆಂಗ ಸಪ್ಪದ. ಎಲ್ಲ ಎಷ್ಟು ಚೆನ್ನಾಗಿತ್ತು ನೋಡಿ. ಎಲ್ಲನೂ ಕಿತ್ತಾಕಿ ಈ ಕರೆ ಕುರಿಯರು ಎಲ್ಲ ಬಂದು ತಿನ್ಸಾಕ ನೋಡಿ. ಒಳಗೆಲ್ಲ ಮೇದಿದ್ದಾನ ಕಣೋ. ಇಲ್ಲೆಲ್ಲ ಮೇಸಾಕಿ ಗಿಡನೇ ಬಗ್ಸಾಕ ನೋಡಿ. ಎಷ್ಟು ಚೆನ್ನಾಗಿ ಚಿಗುರಿತ್ತು. ಇಲ್ಲಿವರೆಗೂ ಎಟಸ್ಕೊಂಡವೆ ಅಂದ್ರೆ ಅವು ಸುಮ್ ಬಿಟ್ರೆ ಎಲ್ಲ ತಿನ್ಕೋತವೆ. ಇಲ್ಲೊಂದು ಗುಂಡು ಕಲ್ಪ ಇದ್ರದ್ದು. ಆಗ ರಾಗಿ ಹರಿತಿದ್ರಲ್ಲ, ರಾಗಿ ಗುಂಡ್ಕಲ್. ಈಗೇನ್ ಮಾಡ್ತೀರಾ ಸೊಪ್ಪಲ್ಲಿ? ಅಯ್ಯೋ, ಬೆಳಗ್ಗೆದು ಏನ್ ಅಡ್ಗೆ ಮಾಡೋದು, ಏನ್ ಇದ್ ಮಾಡೋದು, ಅದಕ್ಕೆ ರಾತ್ರಿ ಮಾಡಿ ಅದೇ ಚಿಂತೆ ನಮಗಂತೂ. ಅದ್ಲಾಗಿ ಬೆಳಗ್ಗೆ ಆದ್ರೂ ಏನ್ ಮಾಡೋದು ಅಂತ. ಇನ್ನು ಆರಾಮಾಗಿ ರಜಾ ಹಾಕೊಂಡು ಮನೇಲಿದ್ರೆ ನೆಮ್ಮದಿಯಾಗಿ ನಿಧಾನಕ್ಕೆ ಯೋಚನೆ ಮಾಡಿ. ಅದಕ್ಕೆ ಸೌದೆ ತರಕ್ ಬಂದಿದ್ದ ನುಗ್ಗೆ ಸೊಪ್ಪು ಕಾಣ್ತು, ಮಾಡ್ಬೋದಾಗಿತ್ತು. ಅದಕ್ಕೆ ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀನಿ. ಇದು ಹರಿದ್ಬಿಟ್ಟು ರಸವ ಕೊಡ್ತೀನಿ. ಬಾ ಗೊಂಬೆ, ಬಾ ಹೋಗೋಣ. ಅವಳು ಅಲ್ಲಿ ನೋಡ್ತಾಳೆ. ಬಾ ಹೋಗೋಣ. ಹುಡುಗ ಸೌದೆ ಸಾಕಷ್ಟು ಸಾಕು. ಸಾಕು ಬಾ, ಟೈಮ್ ಆಗುತ್ತೆ. ನೀನು 8 ಗಂಟೆಗೆ ನಂಗೆ ಟೈಮ್ ಆಯ್ತು ಅಂತ ಕುತ್ಕತಿ. ಆಮೇಲೆ ಬಾ ಹೋಗ್ಲಿ. ಆಡಿಗೆ ಒಂದು ಕಡ್ಡಿ ಜೋಳ ಎಲ್ಲ ತುಂಬ ಹಾಕ್ತೀನಿ. ಆಡಿಗೆ ಒಂದು ಕಡ್ಡಿ ನುಗ್ಗೆ ಸೊಪ್ಪು. ಏನ್ ಮಾಡೋದು, ತಿಂಡಿಯಾ ಇಲ್ಲಾಂದ್ರೆ ಚಿತ್ರಾನ್ನ ಮಾಡ್ಲಾ, ಪಲಾವ್ ಮಾಡ್ಲಾ?
ಕಾಳ ಬೇಡ ಒಂಚೂರು ಉಪ್ಸಾರು ಮಾಡ್ದಂಗೆ ಮಾಡ್ಬಿಟ್ಟು ಮುದ್ದೆ ಮಾಡ್ಕೊಂಡು ಮುದ್ದೆ ಕಾಳ ಬಿಟ್ಟು ಕಾಳವಲ್ಲ ಇಷ್ಟೇ ಎಷ್ಟಾಯ್ತಪ್ಪ ನುಗ್ಗೆ ಸೊಪ್ಪು. ಅವ್ರು ಏನು ಎಗ್ರಾಡ್ತಾವ್ರೆ. ನಾನೇ ತಿಂಡಿ ತಗೊಂಬಂದಾಳೆ. ಹುಲ್ ಕುಯ್ಕೊಂಬತ್ತೀನಿ. ಕಾಂಗ್ರೆಸ್ ಕಡೆ ಬೆಳ್ಕೊಂಡೈತೆ. ಯಾಕೆ ಬಾಳೆಗೊನೆ ಬೀಳಂಗೆ ಐತಿ ಇದು. ಕೊಡ್ಬೇಕು. ಇಲ್ಲೊಂದು ಐತೆ, ಇದು ಗೊತ್ತಾಲೆ. ಇದ್ದಡಿ ಆ ಬಾಳೆ ಕೊಟ್ಟಿದ್ದು ಮುರ್ಕೊಂಡೈತಿ. ಹೆಸರು ಕಾಳು ಚೆನ್ನಾಗಿ ಹುಟ್ಟವೆ ನೋಡಿ. ಅಡಿಕೆ ಬಡ್ಡಿಗೆ ಯಾವ ಥರ ಹೊಡೆದ್ಬಿಟ್ಟೈತೆ ನೋಡಿ. ಇಲ್ಲೂ ಯಾವುದೋ ತೋಡೈತಲ್ಲ ಅಪ್ಪು ನೋಡಿ. ಇಲ್ಲಿ ತೋಟಗಳು ಯಾವ ಥರ ಅಡಿಕೆ ಸೊಸಿ ಅಪ್ಪೋ ಹೋಯ್ತಲ್ಲ ಥರ ಇವೆಲ್ಲ ಅಡಿಕೆ ಸೊಸಿ ಬಡ್ಡೆ ಹಿಂಗೆ ತೋಡ್ಬಿಟ್ಟೈತಲ್ಲ. ನೋಡಿಲಿ ಇವು ಅಡಿಕೆ ಸೋಸಿ ಬಿಟ್ಟು ಹಿಂಗೆ ತೋಡ್ಬಿಟ್ರೆ ನೋಡಿ. ನಾವು ಇಲ್ಲಿ ಒಂದು ಇಲಿ ಸಾಯಿಸೋಕ್ಕೆ ಪಾಪ ಅಂತ ಒಟ್ಟು ಹುರ್ಕತ್ತೀವಿ. ಆದರೆ ಇವು ಮಾಡೋ ಕೆಲ್ಸಗಳು ನೋಡಿ ಯಾವ ಥರ ಇದು ಮಾಡಿದ್ದಾರೆ. ಈ ಥರ ಮಾಡಿದಾಗ ಸಾಯಿಸ್ಬೇಕೋ ಬೇಡವಾ ನೋಡಿ. ಅದಕ್ಕೆ ನಮ್ಮ ಗೊಂಬಿಲ್ ನೋಡಿ ಇಲ್ಲಿ ಓಡಾಡ್ತಾಳೆ. 2-3 ತೋಡ ಹಾಕೊಂಡ್ಲ ಥರ ಹೆಂಗೆ ತೋಡ ಗೊತ್ತಾ. ಅವಳು ಅದಕ್ಕೆ ಹಿಡಿತಾ ಇಲ್ಲ ಅನ್ನು. ಓ ಹಿಡಿದ್ಬಿಟ್ಟು ಬೇರೆ ಕೊಡ್ತಾರೆ ಅಂತ. ಹ್ಞೂ ಎಲ್ಲ ಹೆಂಗೆ ತೋಡ ಗೊತ್ತಾ. ಬೋನ್ ಇಕ್ಬೇಕಣ. ನಮ್ಮ ಅಡಿಕೆ ಸಸಿಗಲ್ಲೇ 1 ವರ್ಷ ಆಯ್ತಲ್ವಾ. 1 ವರ್ಷ ಆಯ್ತು. ಚೆನ್ನಾಗಿ ಎದ್ದವೆ ಕತ್ರಿಗಳು ಬಿತ್ತಾವಲ್ಲ. ಕತ್ರಿಗಳು ಇಕ್ಬೇಕು ನಾವು. ಅವು ಪಾಪ ಅನ್ಕೊಂಡು ಹೋದ್ರೆ ನಮ್ಮ ಬುಡಕ್ಕೆ ಕತ್ರಿ ಇಕ್ತಾವ. ಮುಗೀತು. ಸ್ಟಾರ್ಟಿಂಗು ಈ ತಂಗಿ ಸಸಿನೇ ಎಷ್ಟು ಹಾಳು ಮಾಡಾಕಿದ ಗೊತ್ತಾ ಇಲಿಗಳು. ಹಿಂಗ ಆಗ್ಬಿಟ್ರೆ ನಮ್ ಕಳಿತಾವ. 4-5 ತಂಗಿ ಸಸಿಯನ್ನು ಹಾಳು ಮಾಡಾಕಿದ. ಔಷಧಿ ಇಡೋಣ ಅಂತ ಅಂದ್ರೆ ನಮ್ ಕೋಳಿಗಳು ಹೋಯ್ತವೆ. ಅಷ್ಟೇ ಸಿಕ್ಕಿದ್ದು. ಇದೆಲ್ಲ ಒಂಥರ ಹುಳ ತಂಗೈತೆ. ಇವ್ರು ತಿಂತಾರೆ ಸುಮ್ಮನೆ ಬೇಡ. ನೀರು ಕಾದೈತೆ. ಅವರ ಬೆಳೆ ತಂದಿದ್ದೀನಿ ನಾನು ಅವತ್ತೊಂದಿನ ಬೇರೆ ಥರ ತೋರಿಸಿದ್ದೆ. ನುಗ್ಗೆ ಸೊಪ್ಪಲ್ಲಿ ಸಾಂಬಾರು ಮಾಡೋದಂದರೆ ಕೈಯಲ್ಲಿ ಇದಕ್ಬಿಟ್ಟು ಸಾಂಬಾರು ಅಂದರೆ ನುಗ್ಗೆ ಸೊಪ್ಪಿನ ರಸ ಇರುತ್ತಲ್ಲ ಅದಕ್ಕೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಕೊಂಡು ಇಸ್ಕೊಂಡು ಅದನ್ನ ತಿನ್ನೋದು ಯಾವ ರೀತಿ ಅಂತ ಅಂದ್ಬಿಟ್ಟು ತೋರಿಸಿದ್ದೆ. ಸಾಂಬಾರು ಕೈಗೊಜ್ಜು ಅದು. ಇದು ರುಬ್ಬಿ ಮಾಡೋ ಥರ ತೋರಿಸ್ತೀನಿ ನಾನು. ಇದೂ ಚೆನ್ನಾಗಿರುತ್ತೆ. ಟೊಮೊಟೊ ಮೆಣಸಿನ್ಕಾಯಿ ಇದರಲ್ಲಿ ಹಾಕ್ತಾ ಇದ್ದೀನಿ.
ಟೊಮೆಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಎತ್ಕೊಳ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ 2 ಸುಟ್ಟಿದೆ. ಇಲ್ಲಿ ನೋಡಿ, ನಾನು ಈ ಸಾಂಬಾರಿಗೆ ಏನೇನು ತಂದಿದ್ದೀನಿ ಗೊತ್ತಾ? ಕೊತ್ತಂಬರಿ ಸೊಪ್ಪು, ಇಷ್ಟು ಈರುಳ್ಳಿ, ಒಂದು 2 ಪೀಸು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಮೆಣಸು ಮತ್ತು ತೆಂಗಿನ ತುರಿ. ಇಲ್ಲಿ ಬಂದರೆ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಮತ್ತು ಇಲ್ಲಿ ಸುಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕಾಳು, ಬೆಂದಿರೋ ಕಾಳು, ಇಷ್ಟನ್ನ ರುಬ್ಕೊಂಬಿಟ್ಟು ಬರ್ತೀನಿ. ಈ ಸಾಂಬಾರಿಗೆ ಇಷ್ಟನ್ನು ಮಸಾಲೆ ರುಬ್ಬಬೇಕು. ಇದು ಏನಪ್ಪ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಟರೆ ಸಾಂಬಾರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸುಡೋದು. ಗ್ಯಾಸ್ ಮೇಲಾದರೆ ಸುಡೋದಕ್ಕಾಗಲ್ಲ. ಇಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೀವಲ್ಲ, ಹಾಗಾಗಿ ಇಲ್ಲಿ ಸುಟ್ಬಿಟ್ಟು ಮಾಡ್ತಾ ಇರೋದು. ಬೊಂಬೆ, ನಿಮ್ಮಪ್ಪ ಏನೋ ಮಾಡ್ತಿರಂಗೈತೆ ನೋಡಿ. ಬಾಳೆಗೊನೆ ಕಡಿತೈತೆ. ಅದ್ಯಾವ ಬಂದೇವು ಬಾಳೆಗೊನೆ? ಚೈನ್ ಅಲ್ಲಾಡ್ಸ್ಬಿಟ್ಟೈತಿ. ಯಾವಾಗಲೂ ಇಲ್ಲಿ ಬಂದಲ್ಲ, ಇಲ್ಲಿ ಬಂದಿದೆಲ್ಲ ಚೈನ ಕಾಣ್ತಾ ಇಲ್ಲ. ಎಲ್ಲಿ ಬೀಳಿಸ್ದೆ? ಇಲ್ಲೇ ಬೀಳಿಸಿದೆ. ಇಲ್ಲಿ ಹಾಕಿದ್ದೆ, ಇಲ್ಲಿ ಹಾಕೊಂಡು ಓಡಾಡಿದ್ನಲ್ಲ, ಇಲ್ಲಿ ದಡಿತಾ ಬಂದೆ ಇಲ್ಲಿ ಅಂತ. ಅಲ್ಲೆಲ್ಲ ನೋಡ್ಕೊಂಬಂದೆ, ಸಿಗ್ತಾನೆ ಇಲ್ಲ. ಅದಕ್ಕೆ ಮೈ ಮೇಲೆ ನಿಗಾ ಇರಬೇಕು ಫಸ್ಟು. ಹಾಯ್ಕೊಂಬಂದೆ ಚೈನ್ ಬೆಲೆ ಮನೆ ಹಾಕೊಂಡಿದ್ದೆ. ಗೊತ್ತಾಗಲ್ವಾ ನಿನಗೆ? ಬೇಕು ಬೇಕಂತ ಕಳ್ತಾನೆ. ಇವಳು ಕಾಲ್ ಚೈನ್ ಮಾತ್ರ ಎಲ್ಲಿ ಬೇಕು ಅಲ್ಲೇ ಕಳ್ಕೊತಾಳೆ. ನಾವು ಅದಕ್ಕೆ ಬಿಚ್ಚಾಕಿರೋದು. ಹೊಲ್ದೊಳಗೆ ಓಡಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಾರೆಲ್ಲ ಹೋಯ್ತು ಇದಾಗುತ್ತೆ ಅಂತೆಲ್ಲ ಬಿಚ್ಚಾಕ. ಹೊಲ್ದೊಳಗೆ ಎಲ್ಲಿ ಬಿದ್ರೂ ಕಾಣಿಸೋದಿಲ್ಲ. ನಾನು 2 ಸಲ ಅಲ್ಲೇ ಕಳ್ಕೊಂಡಿದ್ದೆ. ಅದಕ್ಕೋಸ್ಕರ ಇಲ್ಲೇ ದಡಿ ತಗೊಂಡೆ ಮಾಡ್ಕೊಂಡೆ. ನೋಡಿ ಇಲ್ಲೇ ಇಲ್ಲ ಈ ಕಡೆ ಎಲ್ಲ ನೋಡ್ಲಾ? ಎಲ್ಲ ಇಟ್ಟಂತ ಗಿಡ ಬೆಳ್ಕೊಂಡ್ರೆ ಕಾಣೋದಿಲ್ಲ. ಹೋಗು ಬೆಳ್ಕೊಂಡೆ ಅಲ್ಲೇ ನಾಯಿ ಇಲ್ಲಿ ಬೀಳಿಸ್ಬಿಟ್ಟು ನಾಡ್ಕಾಡ್ತಿದೀಯಾ? ಸಿಕ್ತಾ? ದೆವ್ವ ಹಿಡಿ. ಆಗಿಲ್ಲ, ಹುಡ್ಕಾಡು ಎಳಿತಿದ್ದೆ ಕಳು. ಅದಕ್ಕೆ ನೀನು ಕಣ್ಣೊಳ್ಳೆ ಹದ್ದಿಂಗ್ ಕಣ್ಣಿದ್ದಂಗೆ. ನಾ ಅಲ್ಲಿ ತಡಿ ತಗೊಂಡೆ ಹಿಂಗೆ ಬಂದನಲ್ಲ. ಯಪ್ಪ ಸಿಕ್ತು. ಅಲ್ಲಿ ವಿಶಾಲ ಆಯಿತು ಕುಕ್ಕರ್ ನಂದು. ಚೈನ್ ಹೊಡಿಕೊಟ್ಟಲ್ಲ, ಹೋಗು ಸಾಕು. ಈ ಸಲ ಬಾ, ಚೈನ್ ಹಾಕ್ಬಿಟ್ಟು ನಾನು ಕಾಲು ಚೈನ್ ತಾಳ್ತೀನಿ ಅಷ್ಟೇ. ಹಂಗೆ ಮಾಡ್ಬೇಕು ನಿನಗೆ. ಚೈನ್ ಹಾಕ್ಬಿಟ್ಟು ಕಾಲು ಚೈನ್ ತಗೋಬೇಕು. ಇರು ವಿಸಲ್ ಬರ್ತೀನಿ. 3 ವಿಸಲ್ ಹೊಡಿತಪ್ಪ ಅಲೆ. ಸಾಕು. ನಿಲ್ಲ. ಇಲ್ಲಿ ಒಳಗಡೆ ರೈಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಟೈಮ್ ಆಗುತ್ತೆ ಅಂತ ಆಲ್ರೆಡಿ 8 ಗಂಟೆ ಆಗಿ ಬಂದೈತೆ. ಇಲ್ಲಿ ಹೊರಗಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಅಲ್ಲ, ನೀನು ಯಾವತ್ತೇನು ಕಳ್ಕೊಳ್ಳೋದೇ ಇಲ್ವಾ? ಅದು ಹಾಕ್ಬಿಟ್ಟು ಚೈನ್ ಕಾಲು ಚೈನ್ ತಗೊಳ್ಬೇಕಂತೆ. ತಕ್ಕೊಡ್ಬೇಕಪ್ಪ. ನೋಡು, ಕಾಳು ಬೆಂದೈತೆ. ಇವಾಗ ಕಾಳು ಎತ್ಕೊಂಡು ರುಬ್ಬಕ್ಕೆ ಅಷ್ಟಂತರ ಕಾಳ್ಬೇಕು. ಸಂಜೆಗೂ ಸಾರು ಬೇಡ. ನಾನು ನುಗ್ಗೆ ಸೊಪ್ಪು ತೊಳ್ಕೊಂಬಂದಿದ್ದೀನಿ. ಇವಾಗ ನುಗ್ಗೆ ಸೊಪ್ಪು ಹಾಕ್ತೀನಿ. ಇವೆಲ್ಲ ರುಬ್ಬಕ್ಕ? ಇವೆಲ್ಲ ರುಬ್ಕೊಂಬಿಟ್ಟು ಬರ್ತೀನಿ ಈಗ. ಇದು ಏನಪ್ಪ, ಕಾಳಿಗೆ ಉಪ್ಪು ಹಾಕಿದ್ದೀನಿ ಅವಾಗಲೇ. ಅದು ಬೇಯ್ತಾ ಇರಲಿ. ನೋಡಿ, ಇದೆ. ಏನು ಗೊತ್ತಾ, ನಮ್ಮನೇಲಿ ಮಿಕ್ಸಿ ಜಾರ್ ಕೆಟ್ಟೋಗಿ ಅಲ್ಲೇ 3-4 ದಿನ ಆಗೈತೆ. ಅದಕ್ಕೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಮನೆ ಐತೆ. ಅವ್ರ ಮನೇಲಿ ಹೋಗಿ ಇವಾಗ ರುಬ್ಬಿಸ್ಕೊಂಬಿಟ್ಟು ಬರ್ತೀನಿ.
ಆಯಿತಾ. ನೀನು ಸ್ವಲ್ಪ ಬೇಗ ಬರ್ತೀನಿ. ಏಯ್ ಗೊಂಬೆ ಬಾ ನೋಡಿ, ಲದ್ದು ಆಲೆ ಒಂದು ರೌಂಡ್ ಹೊಡಿತೈತೆ, ಇಲ್ಲೇ ಬರ್ತೈತೆ ನೋಡಿ. ಅಲ್ಲಿ ರೌಂಡ್ ಹೊಡಿತಾ ಆಯ್ತು. ಬರ ಗೊಂಬೆ ಹೋಗೋಣ. ನೋಡಿ ಈ ಸಲ ನಮ್ಮ ಗಿಡ ನಿಂಬೆಹಣ್ಣು ಎಷ್ಟೊಂಥರ ಬಿಟ್ಟಿದೆ. ಆಲೆ ಒಂದು 2 ಸಲ ಕಡ್ದಾಕಕ್ಕೆ ಮಾಡಿದ್ದೆ, ಅದು ಕಾಯಿ ಜಾಸ್ತಿ ಫಸ್ಟ್ ಕಟ್ತಿರ್ಲಿಲ್ಲ, ಕಡ್ದಾಕಕ್ಕೆ ಮಾಡಿದ್ದೆ. ನೋಡಿ ಈ ಸರಿ ಚೆನ್ನಾಗಿ ಕಟ್ಟಿದೆ ಕಾಯಿ. ನೋಡಿ ಎಷ್ಟೊಂಥರ ಕಡೆ ನೋಡಿ, ಕಡ್ಡಿ ಕಸಲ್ಲಿ ಹಾಕಿ ಈ ಥರ ಹಾಕಿದ್ರಿ ಅಂದರೆ ಕೋಳಿ ಎಲ್ಲ ಕೆರೆದು ಎಲ್ಲ ಆಚೆಗೆ ತಳ್ಬಿಡ್ತದೆ. ಈಗ ಅದಕ್ಕೆ ಎಲ್ಲವನ್ನ 5 ಅಡಿಕೆ ಅಡಿಕಿದ್ದೀನಿ, ಹಂಗಾಗಿ ಎಷ್ಟು ನೀರು ಬಿಟ್ಟರು ಈಗ ನೀಟಾಗಿ ಇದಾಗುತ್ತೆ. ಈ ಸಲ ಸಖತ್ತು ಕಾಯಿ ಬಿಟ್ಟಿದೆ ನೋಡಿ. ಕಾಯಿ ಮತ್ತು 1, 2, 3 ಅಷ್ಟು ಬಿಡೋದು. ಆಲೆ 2 ವರ್ಷ ಆದ್ರೂ ಈಗ ನಾನು ಆಲೆ ಗಿಡನೇ ಚೆನ್ನಾಗಿಲ್ವೇನೋ ಅಂತ ಕಡ್ದಾಕಕ್ಕೆ ಮಾಡಿದ್ದೆ ಅಲ್ಲೇ. ಈಗ 3ನೇ ವರ್ಷಕ್ಕೆ ಕಾಯಿ ಸಖತ್ತಾಗ್ಬಿಟ್ಟಿದೆ. ನಿಂಬೆ ಗಿಡಕ್ಕೆ ಜಾಸ್ತಿ ನೀರು ಇರಬೇಕು ಅನ್ಸುತ್ತೆ. ಅಲ್ಲೊದ್ದು ಯಾವ ಥರ ಆಡ್ತೈತೆ ಕೋಳಿ ಮರಿಗಳು ಇಲ್ಲಿ ಎಲ್ಲ ಇಲ್ಲ ಹೊತ್ತು ಊಟ ರವು ಇಲ್ಲೇ ನಿಂತೈತೆ. ಈ ಥರ ಸೆಡ್ರ್ ಪಟ್ರಿದ್ರೆ ಉತ್ಕೊಬಿಡ್ತವೆ. ಸೆಡ್ರಿಲ್ಲ ಅಂದಾಗಲೇ ಹಸಿತವ, ಮುಂದಕ್ಕೆ ಹೊತ್ಕೊಂಡು ತಪ್ಪುತ್ತೆ. ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಸೊಪ್ಪು ಬೆಂದಿದೆ. ಇವಾಗ ಸಪ್ಪೆ ಎಲ್ಲ ಬಿಸಿತೀನಿ. ಚಿಟಪಟ ಅಂತ ಸಿಗುತ್ತೆ. ಹಾಗೆಯೇ ಏನಂದರೆ ಇವಾಗ ಸಾಂಬಾರಲ್ಲಿ ರೆಡಿ ಆಯಿತು. ಒಳಗಡೆ ರೈಸ್ ಮಾಡಿಟ್ಟಿದ್ದೀನಿ. ಟೈಮ್ ಇದ್ದರೆ ಮುದ್ದೆ ಮಾಡ್ತೀನಿ, ಇಲ್ಲ ಅಂದರೆ ಬರೀ ರೈಸ್ನೇ ತಿನ್ಕೊಂಡು ಹೋಗಬೇಕು. ಹಾಗೆಯೇ ಇನ್ನೊಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಆವಾಗಲೇ ಸೊಪ್ಪಿಗೆ ಉಪ್ಪನ್ನ ಹಾಕಿದ್ದೆ, ಒಂದು ಸ್ವಲ್ಪ ಹಾಕ್ತಾಯಿದೆ. ಹಾಗೆಯೇ ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ದೀರಾ, ಆಸ್ಪತ್ರೆಗೆ ಹೋಗಿ ಬಂದ್ವಿ, ಏನು ನಮಗೇನು ಹೇಳಲೇ ಇಲ್ಲ, ಏನಾಯಿತು ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ. ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತುಂಬ ಆಸೆ ಇದೆ. ಯಾಕೆಂತಂದರೆ ನಾನು ಫಸ್ಟು ಅದನ್ನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಹತ್ರನೇ ವಿಷಯ. ನಿಮ್ಮ ಹತ್ರನೇ ಫಸ್ಟ್ ಶೇರ್ ಮಾಡ್ಕೋಬೇಕು. ಆದರೆ ಏನಂತ ಅಂದರೆ ನಾನೇ ಫುಲ್ಲು ಅಂದರೆ ಆಸ್ಪತ್ರೆಗೆ ಹೋಗಿ ಬಂದಿರೋದು ನಿಜ, ಅದೇ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸಲ್ಲಿ ಐತೆ. ಹಾಗಾಗಿ ಇನ್ನೊಂದು 2 ದಿನ 3 ದಿನ ಬಿಟ್ಬಿಟ್ಟು ಆ ವಿಷಯನ ನಾನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಲೇ ತುಂಬಾ ಆಸೆ ಇದೆ. ಬಟ್ ಇವಾಗ ಫುಲ್ಲು ಕನ್ಫ್ಯೂಸಲ್ಲಿ ಇದ್ದೀನಿ ನಾನು. ಹಾಗಾಗಿ ಅದೆಲ್ಲ ಫುಲ್ಲು ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಅಂದರೆ ತುಂಬ ಜನ ಏನಕ್ಕೆ ಬೇರೆ ವಿಷಯ ಎಲ್ಲ ಶೇರ್ ಮಾಡ್ತೀರಾ, ಅದನ್ನು ಮಾತ್ರ ಹೇಳ್ತಾ ಇಲ್ಲ, ಬೇರೆ ವಿಷಯಗಳನ್ನೆಲ್ಲ ಶೇರ್ ಮಾಡ್ತಿದ್ದೀರಾ ಅಂತಿದ್ದೀರಾ. ಈಗ ಒಂದು ಹೆಣ್ಮಗಳಿಗೆ ಪ್ರೆಗ್ನೆನ್ಸಿ ಅದು ಕರೆಕ್ಟಾಗಿ ಅಂದರೆ ಯಾವುದು ತೊಂದರೆ ಇಲ್ದೇ ಅದು ಪಾಸಿಟಿವ್ ಬಂದುಬಿಟ್ರೆ ಎಲ್ಲರ ಜೊತೆನೂ ಶೇರ್ ಮಾಡಿಬಿಡ್ಬೋದು, ಯಾವುದೂ ಮಧ್ಯದಲ್ಲಿ ಸಮಸ್ಯೆ ಇಲ್ಲ ಅಂದರೆ. ಬಟ್ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಪ್ರಾಬ್ಲಮ್ಸ್ಗಳು ಇತ್ತಂದರೆ ಅದನ್ನು ಯಾವ ರೀತಿ ಶೇರ್ ಮಾಡಬೇಕು, ಗೊಂದಲ ಅರ್ಧಂಬರ್ಧ ಈಗ ಗೊಂದಲದಲ್ಲಿ ಇದ್ದೀವಿ ನಾವು. ಹಾಗಾಗಿ ಇನ್ನೊಂದು
3 ಡೇಸು ಆಗುತ್ತೆ. ಅದನ್ನ ನಾವು ಇವತ್ತೂ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಇವತ್ತು ತಿಂಡಿ ಎಲ್ಲ ಮಾಡಿಬಿಟ್ಟು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಇವತ್ತು ಒಂದು ಸ್ಕ್ಯಾನ್ ಇದೆ, ಅದನ್ನು ಮಾಡಿಸಿ ಒಂದು 2 ದಿನ ನನಗೆ ಫುಲ್ಲು ಅದೆಲ್ಲ ಕನ್ಫ್ಯೂಸ್ ಎಲ್ಲ ಕಳೆದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಅದನ್ನು ಶೇರ್ ಮಾಡ್ತಾಯಿಲ್ಲ ಇದನ್ನು ಶೇರ್ ಮಾಡ್ತಾಯಿಲ್ಲ ಅಂತ ದಯವಿಟ್ಟು ಬೇಡಾಗಿ ಯಾರು ಕಾಮೆಂಟ್ ಮಾಡಬೇಡಿ. ನಿಮ್ಗಿನ್ನ ನನಗೆ ಎಷ್ಟು ವರ್ಷದ ಕನಸು, ನಿಮ್ಗಿನ್ನ ನನಗೆ ಎಷ್ಟು ಆಸೆ ಇದೆ ಗೊತ್ತಾ. ನಿಮಗೂ ವಿಷಯ ಹೇಳಿದಾಗ ನಿಮಗೂ ಫುಲ್ಲು ಖುಷಿ ಪಟ್ಟಿದ್ದೀರಾ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಾನು. ಅದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು, ಯಾಕೆಂದರೆ ಅದು ಕನ್ಫ್ಯೂಸಲ್ಲಿ ಆಗ್ತಾಯಿದೆ. ಮಧ್ಯದಲ್ಲೇ ಸ್ವಲ್ಪ ಗೊಂದಲಗಳು ಸಮಸ್ಯೆಗಳು ಏನೇನೋ ಆಗ್ತಾ ಇದ್ದಾವೆ. ಹಾಗಾಗಿ ಬೇಗ ಅತಿ ಶೀಘ್ರದಲ್ಲಿ ಬೇಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಏನಂದ್ರೆ ಈ ನುಗ್ಗೆ ಸೊಪ್ಪಿಂದು ಉಪ್ಪು ಸಾಂಬಾರು ಐತಲ್ಲ, ನುಗ್ಗೆ ಸೊಪ್ಪಿಂದು ಅಂತಲ್ಲ, ಪ್ರತಿಯೊಂದು ಸಾಂಬಾರ್ದು ಒಗ್ಗರಣೆ ಕೊಡಲ್ಲ, ಹಾಗೇನೆ ಅಂದರೆ ರುಬ್ಬಿಟ್ಟು ಹಾಗೇನೆ ಬಿಸಿ ಮಾಡ್ಕೊಂಡು ಊಟ ಮಾಡ್ತಾರೆ. ಹಂಗೂ ಚೆನ್ನಾಗಿರುತ್ತೆ ಈ ಸಾಂಬಾರು. ಯಾವ ರೀತಿ ಊಟ ಮಾಡಿದ್ರು ಟೇಸ್ಟ್ ಬರುತ್ತೆ. ತರಕಾರಿ ಸಾಂಬಾರ್ಗಿಂತ ಟೇಸ್ಟ್ ಕೊಡುತ್ತೆ. ಅವ್ರ ಮಿಕ್ಸಿ ಸರಿ ಇಲ್ಲ. ನೀನು ಬರೋದನ್ನೇ ಕಾಯ್ತಾರೆ ಎಲ್ಲರೂ. ಕಡೆಯಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಗೊತ್ತಾ, ಮತ್ತೆ ಯಾರೋ ನಮ್ಮ ಸಬ್ಸ್ಕ್ರೈಬರ್ಗಳು ಮೆಸೇಜ್ ಹಾಕಿದ್ರು, ಸಿಸ್ಟರ್ ನೀವು ಮುದ್ದೆಗೆ ಯಾವ ರೀತಿ ನೀರು ಹಾಕೊಳ್ತೀರಾ ಅಂತವ. ನಾನು ಒಂದು ಅಂದಾಜ್ ಮೇಲೆ ಹಾಕೊಳ್ತೀನಿ, ಇಷ್ಟೇ ಅಂತ ಅಳತೆ ಮಾಡಿ ಹಾಕೊಳ್ಳಲ್ಲ. ನಾನು ಇಟ್ಟಿರ್ತೀನಿ ಕುದಿಯ, ಅಂದರೆ ಫಸ್ಟು ನೀರು ಇಟ್ಬಿಟ್ಟು ಅದಕ್ಕೆ ಹಸಿಟ್ಟು ಕಲಿಸ್ಬಿಟ್ಟು ಇಟ್ಟಿರ್ತೀನಿ. ಆಮೇಲೆ ಏನು ಮಾಡ್ತೀನಿ ಗೊತ್ತಾ, ಹಸಿಟ್ಟು ಊದಾಗ ಮೇಲ್ಗಡೆ ಬರುತ್ತಲ್ಲ ನೀರು, ಅದನ್ನು ಎತ್ತಿಟ್ಕೊಳ್ತೀನಿ. ಈ ಥರ ಒಂದು ಬಟ್ಲಿಗೆ ಅದನ್ನು ಸೌಟಲ್ಲಿ ಎತ್ತಿಟ್ಕೊಳ್ತೀನಿ. ಆಮೇಲೆ ಮುದ್ದೆ ತಿರುಗ್ತಾ ಇರ್ತೀನಲ್ಲ, ಆಗೇನಾರು ನೀರು ಕಮ್ಮಿ ಆಯ್ತಂದರೆ ಇದು ಎತ್ತಿಟ್ಟಿರ್ತೀನಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ಸಾಂಬಾರು ಹಿಂದೆ ಬೇಯ್ತೈತೆ. ಈ ಒಲೆ ಮೇಲೆ ಅಡುಗೆ ಮಾಡಿದ್ದವು ತಪ್ಪಲಿ ಉಜ್ಜೋದೈತಲ್ಲ, ಅದಕ್ಕಿಂತ ಕಷ್ಟ ಯಾವುದೂ ಇಲ್ಲ ನೋಡಿ. ಈ ಥರ ತಿರುಗ್ತಾ ಇರ್ಬೇಕಾದ್ರೆ ನಮ್ಗೇನಾದ್ರು ಗಟ್ಟಿ ಆಯ್ತಂತ ಅನಿಸಿದ್ರೆ, ಕೆಲವ್ರಿಗೆ ಮುದ್ದೆ ಈ ಥರ ಗಟ್ಟಿ ಅಂದ್ರೇ ಇಷ್ಟ. ಉದಾಹರಣೆಗೆ ನಮ್ಮ ಅಪ್ಪನಿಗೆ ಈ ಥರ ಇಷ್ಟ. ಆದರೆ ನಾನೇನು ಮಾಡ್ತೀನಿ ಗೊತ್ತಾ, ನಮ್ಗೆ ಈ ಥರ ಊಟ ಮಾಡೋಕ್ಕಾಗಲ್ಲ ಮುದ್ದೆಯ. ಅದಕ್ಕೆ ಇದು ಕುದಿ ಎತ್ತಿಟ್ಕೊಂಡಿರ್ತೀನಲ್ಲ, ಅದನ್ನು ಸ್ವಲ್ಪ ಸೇರಿಸ್ಕೊಳ್ತೀನಿ. ನಮ್ಗೆ ಗೊಂಬೆ ಬಂದಲ್ಲೇ ಮುದ್ದೆ ಸೌಂಡಿಗೆ. ಗೊಂಬೆ ಎಲ್ಲ ಪ್ಲೇಟ್ ಇರು. ಎಲ್ಲಿದ್ರೂ ಮುದ್ದೆ ಸೌಂಡು, ಮುದ್ದೆ ತಿರುಗ್ತಿದೆ ಸೌಂಡ್ ಕೇಳಿದ ತಕ್ಷಣನೇ ಜಂಪ್ ಆಗ್ಬಿಡ್ತಾಳೆ, ಇಲ್ಲಿಗೆ ಓಡ್ ಬಂದ್ಬಿಡ್ತಾಳೆ. ಏನವ ಇರು, ತಿನ್ನು. ಆ ಒಲೆಯಲ್ಲಿ ಮಾಡಿರೋದು ಏನಪ್ಪ, ನಾವು ಗ್ಯಾಸ್ ಮೇಲೆ ಮುದ್ದೆ ತಿರುಗಿರೆ ಈ ಥರ ಮುದ್ದೆ ಬರೋದೇ ಇಲ್ಲ. ಅದೇ ಒಲೆಯಲ್ಲಿ ಮಾಡೋ ಮುದ್ದೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಆದರೆ ಗ್ಯಾಸ್ ಮೇಲೆ ಈ ರೀತಿ ಬರಲ್ಲ. ಬೆಳಿಗ್ಗೆನೆ ಒಳ್ಳೆ ಭರ್ಜರಿ ಊಟ ಮನೆಯವ್ರಿಗೆ. ಇಲ್ಲಿ ಸಾರು ಒಳ್ಳೆದಾಗುತ್ತೆ. ಅವನೇ ನಿಂಗೆ ಉಪ್ಸಾರು ನೆಚ್ಕೊಂಡು ತಿನ್ನಕ್ಕೆ ಅಂತ. ಏಯ್ ಗೊಂಬೆಗೂ ಮುದ್ದೆ ಹಾಕು. ಅಯ್ಯೋ ಅಲ್ಲಿ ತಿಂದಿಲ್ವ ಅಲ್ಲೇ? ಹಾಕು ತಿನ್ನಲಿ, ದಪ್ಪಾಗಲಿ ಬೇಡ. ಇಲ್ಲಿ ಮೆಂಚ್ಕೊಳ ಕೊಡು, ಚೆನ್ನಾಗೈತೆ.
ಅವರಮ್ಮ ಹಳಸಿನ ತಂದಿದ್ಯಾ ನೋಡಿಕೆ ತಿನ್ನವ ತಿಂದ ಇಲ್ಲ ಅವಳು ಬೋದೆ ಅಂತ ನೀನು ಬೈದೆ ಅಂತ ನೀಲ್ ಹಾಕಿರ್ತಿಂತಲ್ಲ ಅವಳಿಗೆ ಇನ್ನೂ ಚಿಕ್ಕದಾಗಿ ಹಾಕ್ಬೇಕು ಅಷ್ಟು ಸಪ್ಪ ಹಾಕಿರ್ತೀನಿ ಅವಾಗಲೇ ತಿಂದವಳು ಬಿಡೋಳು ಒಳಕ್ಕೆ ತಿಂದಲ್ಲ ಬಾ ಕೆಂದಂಗಾಕ 9 ಗಂಟೆ ನೈಟ್ 9:05 ಟೈಮ್ ನಮ್ಮ ಕೆಂದಂಗೆ ಇಲ್ಲೇ ನೋಡ್ತಾ ಇರ್ತಾರ ನೋಡಿ ಸೋಂಬೇರ್ ಕೆಂದನ್ನ ಬಿಡಲ್ಲ 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 ಅಂತ ಹಾಕ್ತಿರಲ್ಲ ನೋಡಿ. ಸಂಜೆ ಆಯ್ತಂದ್ರೆ ಅವನನ್ನ ಕಾಂಪೌಂಡ್ ಒಳಗೆ ಬಿಡೋದು. ಹೊರಗಡೆ ಬಿಟ್ರೆ ಅಲ್ಲ ಬಿಟ್ಬಿಟ್ಟು ಬಿಟ್ರೆ ಸಂಜೆ ಹೊತ್ತು ಆಚೆ ಹೊರಗಡೆ ಬಿಟ್ರೆ ಚಿರತೆ ಹೊತ್ಕೊಂಡು ಹೋಗ್ತೇವೆ, ಚಿರತೆ ಕಾಟ. ಇನ್ನು ಬೆಳಗ್ಗೆ ಟೈಮ್ ಇವನು ಹೊರಗಡೆಗೆ ಬಿಟ್ರೆ ಅವ್ರ ಮನೆ ಏನು ಕೋಳಿ ಮರಿ ಆಯಕ್ಕೆ ಹೋಯ್ತಾನೆ. ಅವರು ಬೆಳಗ್ಗೆ ಎದ್ದು ಜಗಳಕ್ಕೆ ಬರ್ತಾರೆ. ಅದಕ್ಕೆ ನೈಟ್ ಹೊತ್ತು ಒಂದು ಟೈಮ್ ಬಿಡೋದು, ಇನ್ನು ಬೆಳಗ್ಗೆ ಟೈಮು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ನಮ್ಮ ಮನೆಯವರು. ಅವನು ಯಾವಲ್ಲ ಬಿಟ್ರೆ ಹೇಳೋ ಮತ್ತೆ ಕೇಳ್ತಾನೆ ಅವನು. ಅದೇ ನಮ್ಮನ್ನ ಕಂಬಕ್ಕೆ ತಗೊಂಡು ಕಟ್ಟಾಕ್ತಾರೆ ಊರೊಳಗೆ ಅಷ್ಟೇ. ಹಂಗೆ ಯಾವಾಗಲೂ ಬಿಡೋಕ್ಕಾಗಲ್ಲ ಇಲ್ಲ. ಯಾಕೆ ಅಂತಂದ್ರೆ ಬೆಳಗ್ಗೆ ಟೈಮು ಸಾಯಂಕಾಲ ಟೈಮ್ ಮಾತ್ರ ಸಿಟಿ ಕಡೆ ಕಟ್ಟಾಕ್ತಾನೆ ಮಾತ್ರ. ಅದೇನು ಕಟ್ಟಾಕಲ್ಲ ನೋಡಿ. ಇವನು ಮನೆ ಹತ್ರ ಇರೋದೆಲ್ಲ ಬಿಟ್ಟರೆ ಇವ್ನು ಮನೆ ಹತ್ರನೇ ಇರೋದೇ ಇಲ್ಲ ಬೆಳಗ್ಗೆ ಟೈಮು. ಇಷ್ಟೊತ್ತೊತ್ತು ಮಾತ್ರ ಇರ್ತಾನೆ. ಬೆಳಗ್ಗೆ ಟೈಮು ಮನೆ ಹತ್ರನೇ ಇರಲ್ಲ ಇವನು ಬಿಟ್ಟರೆ. ಹೋಯ್ತಾನೆ ನಾಯಿಗಳ ಜೊತೆ. ಫಸ್ಟೇ ಅವ್ನು ಬೀದಿ ನಾಯಿ ಅಲ್ವಾ, ಇಲ್ಲ ಅವು ಇವು ನಾಯಿಗಳು ಬರ್ತಾವಲ್ಲ, ನಾಯಿಗಳ ಜೊತೆ ಹೋಯ್ತಾನೆ. ತೆಗಿ ಅವಳನ್ನ ಬೇರೆ ಇದು ಮಾಡ್ಬಿಡ. ಕುಡಿತಾನೆ ಬಿಡ ಆಮೇಲೆ. ಇಡ್ಲಕ್ಕಿಂದ ಏನಾಯ್ತು? ನಮ್ಮ ಗೊಂಬೆನೂ ಅಲ್ಲಿ ನೋಡ್ತಿದ್ದಾಳೆ, ಇವನು ನೋಡ್ತಿದ್ದಾನೆ. ಹಾವು ಅವನಿಗೆ ಪಕ್ಕ ಗೊತ್ತಾಯ್ತದ ನೋಡಿ. ಎಲ್ಲೈತೆ? ಎಲ್ಲಿ ಕಾಣಿಸ್ತು ನಿಂಗೆ? ಬಾದ ಕಾಣ್ತ ಶೋರೂಮ್ ಆಯ್ತು. ಹಾಂ ಅಲ್ಲೈತೆ ಅಲ್ಲೈತೆ. ಇಲ್ಲೋಡು ಇಲ್ಲ ಐತೆ ಕಂಡ ಈ ಕಡೆ ಕೊಂಡ್ಬಿಟ್ಟದು ಬಾಕ್ಲಾಕಿದ್ಯಾ? ಏಯ್ ಬಾಲ ಕಾಣಿಸ್ತಾ? ಶೋರೂಮ್ ಆಯ್ತು. ನಡಿ ನಡಿ ನಡಿ. ವೆರಿ ಗುಡ್. 8:15 10 ಗಂಟೆವರೆಗೂ ಸುತ್ತಾಡೋನೆ. ಒಳ್ಳೆ ಹುಡುಗ. ಇಷ್ಟೊತ್ತು ಬೇಕಾದ್ರೆ ಎಷ್ಟು ಜಾಗ ಅಂತ ಹೋಗ್ರ. ಮಲ್ಕ ಬಚ್ಕ ಮಲ್ಕ. ಗೊಂಬೆ ಗೊಂಬೆ ನಾಳೆ ಓಡಾಡ್ಕೊಂಬಂದ. ಬಾ 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 ನಡಿ ನಡಿ ಕದ ತೆಗಿ.